सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम्। ಪೂಜಾರ್ರೆ ಅರ್ಚನೆ ಮಾಡಿದ್ರ? ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು. ಎಕ್ಸಾಮ್ಗೆ ಟೈಮ್. ಏ ವಿಟ್ಲಾ, ನಿಂಗೆ ಹೇಳ್ತಾ ಇರೋದು, ಈ ವೇಸ್ಟಲ್ಲೇ ಕಾಲೇಜ್ ಹೋಗ್ತೀಯಾ? ನಮ್ಮಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ನೇ ಎಸ್ದಲ್ಲಿ ಪೂಜಾರ್ರೆ. ದಡ್ಡ ಮುಂಡೆ ಇದೆ, ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ. ನನ್ನ ಕೆಳಗೆ ಅಲ್ವೋ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡ್ ನಿಕ್ಕರ್ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರ್ರೆ. ಅದ್ ಸರಿ ಗೌಡ್ರೆ, ಭಿಕ್ಷಾ ತಟ್ಟೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ಡ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಬಿಗ್ಸವ್ರೆ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದೀನಿ, ನಿಕ್ಕರ್ ಅಲ್ಲ ಅಂತಾನೆ. ನನ್ನ ಭಿಕ್ಷುಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರಿ, ಅವ್ನ್ ಮೆಂಟ್ಲಾ? ಓ, ನೀವ್ ಹಳ್ಳಿಗೆ ಹೊಸಬ್ರಾ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರುವು ಜಾಸ್ತಿ. ನೋಡ್ಜ ಪೋಸ್ಟ್ರೆ ಹಂಗದೆ, ಇದು ಒಳಗಡೆ ಸಿನಿಮಾ ಹೆಂಗಿರ್ಬೋದು? ಬಾರ್ಜ ಹೋಗಣ. ಅಲ್ಕ ನನ್ನ ಮಗನೇ, ಇದಕ್ಕೆ ಟೈಮ್ ಆಯ್ತು ಅಂತ ಹೇಳಿದ್ದು. ಮತ್ತೆ ಅನ್ಕಂಡೆ ನಾನೆಲ್ಲೋ ಎಕ್ಸಾಮ್ ಟೈಮ್ ಆಗದೆ ಅಂತ ಅನ್ಕೊಂಡ್ರೆ ಬೊಡ್ಡೆತ್ತದೆ. ಈ ಬೆತ್ಲೆ ಸಿನಿಮಾ ನೋಡಕ್ ಕರ್ಕೊಂಡ್ ಬಂದ. ಎಕ್ಸಾಮ್ ಮುಂದರ್ಸಕ್ ಬರ್ಕೋಬಹುದು, ಈ ಸಿನಿಮಾ ನಾಳೆ ಸಿಗಕ್ಕಿಲ್ಲ. ಇವತ್ತೇ ಕಳಿಸೋ, ಬಾರ್ಜ ಹೋಗಣ. ಬೇಡ ಕಜ, ಎಕ್ಸಾಮ್ ಹೋಮ. ರಂಗ 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 ಹೇಳ್ಬಿಟ್ಟದ ಮತ್ತೆ ನೋಡ್ಕೊಂಡು ಹೊಂಟಾಗವ. ನನ್ನ ಹತ್ರ ಕಾಸಿಲ್ಲ ಕಜ. ಬಾರ್ಜ ರಂಗ, ಶುರು ಆಗ್ಬಿಟ್ಟೈತೆ. ಬಾರ್ಜ ಬಡತದೆ, ಸೈಕಲ್ ದುಡ್ಡು ಬರ್ತೀವಿ. ಟಿಕೆಟ್ ಸ್ಟೇಷನ್ ಟೆನ್ಷನ್ ಕೊಡ್ತು, ಒಳಗಡೆ ಟೆನ್ಷನು. ಮಗನೇ, ಈಗಲ್ಲ ಟೆನ್ಷನ್. ನಿಮ್ಮ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗ್ ಟೆನ್ಷನ್. ಲೇ ರಂಗ, ಇಲ್ಲೇ ಎಂಜಾಯ್ ಮಾಡ್ತಿದ್ಯಾ? ಅವನೆಲ್ಲ ಎಕ್ಸಾಮ್ ಹೋಗ್ಲಿಲ್ವಾ? ಎಕ್ಸಾಮ್ ಹೋಗ್ಮದ್ಲ ಬಂದ್ವಿ. ನಿಮ್ ಮಗ ಸಿನಿಮಾಕ್ ಹೋಗ್ಮ ಅನ್ನ. ನಾ ಬ್ಯಾಡ ಅಂತ ಬಡ್ಕಂಡೆ. ಆ ಬೊಡ್ಡೆ ಇದ ಬೆಣ್ಣೆ ತರ ಐತೆ, ಇನ್ನು ಒಳಗಡೆ ತುಂಬಾ ಮಜಾ ಇರ್ತದೆ ಅಂತ ಹೊಂಟೋದ. ಇನ್ನು ಒಂದ್ ಮಾತು ಹೇಳ್ದ, ಹೇಳ್ಬಿಟ್ಟು ನೋಡ್ಕೊ ಬರ್ತೀನಿ, ಎಕ್ಸಾಮು ಮುಂದಿನ ವರ್ಷ ಬೇಕಾದ್ರೂ ಬರ್ಕೋಬಹುದು, ಅವ್ರು ತೋರ್ಸೋದು ಇನ್ನೊಂದ್ಕಿತ ಈ ಟೆಂಟ್ ನಲ್ಲೇ ನೋಡಕ್ ಆಯ್ತದ ಅಂದ. ಹಂಗನ್ನ ಮಸ್ಕಿರಿ ನನ್ ಮಗ. ಹೌದು, ನೀನ್ ಎಕ್ಸಾಮ್ ಹೋಗ್ಲಿಲ್ವಾ? ಯಾರಾದ್ರೂ ಬರ್ತಾರೆ, ಇಲ್ಲೇ ನಿಂತ್ ನೋಡ್ಕೊ ಅಂತ ಹೇಳಿ ಹೋದ. ಬೇಕಾದ್ರೆ ಟಿಕೆಟ್ ತಕೊಳ್ಳೋಣ, ನನ್ಗೆ ಎಕ್ಸಾಮ್ ಟೈಮ್ ಬರ್ತೀನಿ. ಜೋರಂಗ, ಎಂತ ಎಮೋಷನಲ್ ಸೀನ್ ಬಂದಿತ್ತು ಗೊತ್ತಿಲ್ಲ. ನಾನ್ ನೋಡ್ತಾ ಎಮೋಷನಲ್ ಆಗ್ಬಿಟ್ಟೆ ಕಳ್ಳ. ಬಡತದೆ, ಬೇಗ ಬಂತ, ಅದಕ್ಕೆ ನಿಂಗೆ ಅಂದಿದ್ದು. ನಾನಿದು ನೋಡ್ತಾ ಇದ್ರೆ ಶಾನ್ ಮಗು ನೆಂಟ್ರು ಗೆಪ್ತಿಗ್ ಬರ್ತೇವಳೆ ಕಳ್ಳ. ಹೌದಾ? ಶಾನ್ ಮಗ ನೆಂಟ್ರು ಹಿಂಗೆ ಮುಳ್ಗಾಡ್ತಾವಳ? ನಮ್ಮ ಅಪ್ಪನ ತರ ಮಾತಾಡ್ಬೇಡ ಕಳ್ಳ. ಅವತ್ ರಾತ್ರಿ ನಾನ್ ನಿನ್ ಕಿಸಿಯಾಗಿ ನೋಡ್ಲಿ ಅಂಜ. ತಿಂದು ತಿಮ್ಮಿನ ತರ ಮೈ ಬೆಳೆಸ್ಕೊಂಡಿದ್ಯಾ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಾ ಅಲ್ಲ? ನೀ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅನ್ಲ? ಕತ್ಲಲ್ ತೋರ್ಸೋ ಬೆತ್ಲ ಸಿನಿಮಾ ನೋಡೋ ನೀನು ಉದ್ದಾರ ಆದಿಯನ್ಲ? ನಿನ್ನಣಗೂ ಇಲ್ಲ ಕಣವು, ನಾನ್ ನೋಡಿದ್ದು ಭಕ್ತ ಕುಂಬಾರ. ನಂಗ್ ಗೊತ್ತು ಮಗ, ನಿಮ್ಮ ಅಪ್ಪಂಗೆ ಭಕ್ತ ಕುಂಬಾರಂಗೂ ಬೆತ್ಲೆ ಸಿನಿಮಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಅಲ್ಕಟ್ ನನ್ ಮಗನೇ, ಕಾಲೇಜ್ ಮೆಟ್ಲೆತ್ತಿ 4 ವರ್ಷ ಆಯ್ತು. 4 ವರ್ಷದಿಂದ ಅದೇ ಕ್ಲಾಸಲ್ಲಿ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಲ್ಲ? ನೋಡ್ಲಾ ಪಾಂಡುನ, ಅವನು ನಿನ್ ಕ್ಲಾಸಲ್ಲಿ ಓದ್ದವನ್. ಈಗ ನೋಡು, ಅವನಿಗೆ ಕೆಲಸ ಸಿಕ್ಕಿದೆ. ನೀನು ಆ 3 ಜನ ಅಡ್ನಾಡಿ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನೂ ಕೆಡಿಸ್ತಾ ಇದ್ಯಾ. ಲೇ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬರ್ತದೆ. ಆ ಪಾಂಡು ಕೋಲಾರ ಚಿನ್ನ. ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಣಿಗೆ ಪರತ್ಕೊಂಬಿಟ್ಟದೆ. ಅವ ನಾ ಬರ್ತೀನಿ. ಎಲ್ಲಿಗ್ಲಾ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜಿಗೆ ಇವರಪ್ಪ ನಾನು ಲೆಕ್ಚರರು. ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಲೈ ಕೇಳ್ದೇನೆ ನಿನ್ ಮುದ್ದು ಮಗನ ಮಾತನ್ನ. ಇವ್ನ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತನಲ್ಲೇ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿ ನನ್ನ ಮಗ. ಮಲಗಿರೋದ್ ನೋಡೆ, ನಾನು ಇಷ್ಟು ಬೈತಾ ಇದ್ದೀನಿ. ಹ್ಯಾಕ್ ಸಂಪಾಗ್ ನಿದ್ದೆ ಮಾಡ್ತಿದ್ದಾನಲ್ಲೇ ನಿನ್ನ ಮಗ. ಆ ಛತ್ರಿ ನನ್ನ ಮಕ್ಕಳು 3 ಜನಗಳ ಜೊತೆ ಸೇರ್ಕೊಂಡು ತಿರುಪೆ ಶೋಕಿ ಮಾಡ್ಕೊಂಡು ಬೀದಿ ಬಿಕಾರಿ ಆಗ್ಬೇಕು ಅಂತ ಅನ್ಕೊಂಡೆ ನಿನ್ನ ಮಗ. ಲೇ ಆ ಪಾಂಡು ನೋಡೆ, ಎಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಾನೆ ಕಣೆ.
ಯಾರ ಡಿಸ್ಟರ್ಬ್ ಮಾಡ್ತಿರೋದು? ರೀ ಬೈರಿ, ಚೆನ್ನಾಗ್ ಬೈರಿ, ಇಲ್ಲಾಂದ್ರೆ ನನ್ ಮಗು ನಿದ್ದೆ ಹಾಳಾಗೋಯ್ತದೆ. ನನ್ ಮಾತ್ ಸ್ವಲ್ಪ ಕೇಳೆ. ವೆರಿ ಡಿಸ್ಟರ್ಬ್. ಏನಮ್ಮ ಇವಾಗ? ಏನು ಇಲ್ಲ ನನ್ ಕಂದ, ನಿಮ್ಮ ಅಪ್ಪನ್ನ ಬೈರಿ ಅಂತ ಹೇಳ್ತಾ ಇದ್ದೆ. ನೀನು 4 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿದ್ಯಂತೆ. ಆ ಪಾಂಡು ಚೆನ್ನಾಗ್ ಓದಿ ಕೆಲ್ಸ ಗಿಡ್ಸ್ಕೊಂಡವನಂತೆ. ಅದಕ್ಕೆ ಅಪ್ಪನ್ಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇಷ್ಟೊಂದು ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೆಂಗಪ್ಪ ಮಿಸ್ ಅದೇ? ನಾ ಪಾಂಡು ನೋಡಕ್ ಹೋಯ್ತೀನಿ. ನಿದ್ದೆ ಎಲ್ಲ ಹಾಳು ಮಾಡಿದ್ರು. ಜೋ ಮಗ, ಏನವ? ನಾ ಕರೆದ್ರು ಕೇಳ್ದ ಕುತ್ಕೊಂಡಿದ್ಯಾ ಯಾಕ್ಜಾ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದು ಅಂತ ಕಿವಿಗೆ ಹತ್ತಿ ಕಂಡೀವ್ನಿ. ಅಪ್ಪ ನಿಂಗೆ ಯಾಕ್ಜಾ ಬೈತಾರೆ? ಸುವರ್ ನನ್ ಮಗನೇ, ತಿಂದು ತಿಂದು ಕೊಬ್ಬೆಲ್ಲ ನಿನ್ಗೆ. ಅಬ್ಬೋ, ಅಪ್ಪ ಯಾಕೆ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ. ಅದು ನಾನು ನೋಡ್ದೆ ಕಣವ, ಅದಕ್ಕೆ ಆ ಪಾಟಿ ಹರ್ಕತಾವ್ನೆ. ಅಬ್ಬೋ, ನಾವು ಹೋದ್ಮೇಲೆ ವಿಚಾರಿಸ್ಕೊ. ಪ್ರೀತಿಗೆ ಇಟ್ಟಿವ್ನಿ ನಮ್ಮ ಅಪ್ಪನ ಕತಿಯ. ನೀವೇ ನೋಡ್ಕೊಳ್ಳಿ. ಜೋ ಕುಮಾರ, ಪಾಂಡು ಕೆಲ್ಸವಾಗ ಗಿಡ್ಸ್ಕೊಂಡ್ಬಿಟ್ನಲ್ ಜಾ. ಏನಾರ ಮಾಡಿ ಫಿಟ್ಟಿಂಗ್ ಇಟ್ಟು ಕೆಲ್ಸ ಸಿಗ್ದಾಗ ಮಾಡ್ಬೇಕಜ. ಬಡತದೆ ಸಿನೇತಿಂಗ್ ಕೆಲಸ ಸಿಕ್ಕದೆ ನಾವು ಏನಾದ್ರು ಮಾಡಿ ಮುಂದಕ್ಕೆ ಬರುವ ಅನ್ನೋದ್ ಬಿಟ್ಟು ಫಿಟ್ಟಿಂಗ್ ಇರ್ತಾನಂತೆ. ಈ ದಿನ ಪಾಂಡು ನಮ್ಮನ್ನ ನಿಭಾಯಿಸ್ತಾ ಇದ್ದ. ಅವನಿಂದ ಊರ್ನಾಗೆ ನಮ್ಗೊಂದ್ ಮರ್ಯಾದೆ ಇತ್ತು. ಮುಂದಕ್ಕೆ ಹೆಂಗ? ಹಾ ಕುಮಾರ, ನಾವು ಅವನ ಜೊತೆ ಹೊಂಟ್ಬಿಟ್ರೆ ಸಖತ್ ಐಡಿಯಾ. ಆದ್ರೆ ನಮ್ಮ ಅಪ್ಪಕ್ಕಿಲ್ಲ. ಜೋರಂಗ, ನೀನ್ ಫಿಟ್ಟಿಂಗ್ ಮಾಸ್ಟರ್ ಆದ್ರೂ ಒಂದೊಂದ್ ಕಿತ ಚಾಣಕ್ಯನ್ ತಂತ್ರನ ಹೇಳ್ತೆ ಕಜ. ಸುಮ್ಕೆ ಹಂಗ ಅಂದೆ ಕಜ. ಇಲ್ಲ ಕಜ, ನೀನ್ ಹೇಳಿದ್ದು ಕರೆಕ್ಟ್ ಆಗಿ ಅದೇ. ಜೋ ಅಕ್ಕೆ ಅವ್ರು ಒಪ್ಪಾರೇಂಜ, ಇದಾಗು ಕೆಲ್ಸೂಜ. ಜೋ, ನಿಮ್ ಮವಂಗೂ ನಿಮ್ಮ ಅಪ್ಪಂಗೆ ಫಿಟ್ಟಿಂಗ್ ಇರ್ತ್ಯಾ? ಇದಾಯ್ಕಿಲ್ವಾ? ಜೋ, ನಾವೆಲ್ಲ ಒಗ್ಗಟ್ಟಾಗಿ ಸಾಹಸ ಮಾಡ್ಬೇಕು. ಪ್ರಮಾಣ ಮಾಡಿ ನಾವೆಲ್ಲ ಒಂದೇ ಬೆಂಗಳೂರಿಗೆ ಹೋಗವ. ಸರಿ. ಇದೇ ಖುಷಿನಾಗೆ ನೀರ ಕುಡಿ ಮಕ್ಕರ್ಜ. ಬೇಡ ಕಜ, ನಮ್ಮೂರ್ದಾಗೆ ನಾಟಕದವ್ರು ಬಂದವ್ರೆ, ಅಲ್ಲಿಗೋಗವ. ಬೆಳಿಗ್ಗೆ ಬೆಳಿಗ್ಗೆನೆ ನೀರ ಕುಡ್ದು ರೋಡ್ನೆ ಮನೆ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟವೆ ಬಡ್ಡೆ ತಾವು. ಯಾರ್ಯಾರು ಬಿಡತ್ತವ? ಅವ್ರು ನಮ್ ಸ್ನೇಹಿತರು ಬಿಡ್ರಿ. 2 ನಿಮಿಷ ಬಂದ್ಬಿಟ್ಟೆ ಹೋಗಿ ನೋಡ್ರಿ. ಬಂದ್ಬಿಟ್ಟೆ ನಿಂಗೆ. ರಂಗ ವಿಠಲ ದಡಿಯ ಹರಿ ಜೈ ಕುಮಾರ. ಇದ್ಯಾಕ್ರಲ್ಲ ನಿಮ್ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ನೀರು. ಲೋ ಸಿನೇಹಿತ, ನಮ್ಮನ್ನೆಲ್ಲಾ ಬಿಟ್ಟೋಯ್ತಾ ಇದೀಯಾ, ನಿಂಗ್ ದುಃಖ ಇಲ್ವೇಂಜಾ? ಏನ್ ಮಾಡನೆ, ನಂಗೂ ದುಃಖ ಆಗ್ತೈತೆ. ಆದ್ರೆ ಡ್ಯಾಮಲ್ಲಿ ನೀರ್ ಬೋತೋಗ್ಬಿಟ್ಟದೆ. ಪಾಂಡು, ಸಿಗರೇಟ್ಗೆ ಫಿಲ್ಟರ್ ಇದ್ದಂಗಿದ್ದೆ. ಫಿಲ್ಟ್ರೆ ಹೋದ್ಮ್ಯಾಗ ಸಿಗರೇಟ್ಗೆ ನೆಲ್ಜ ಬೆಲೆ. ಪಾಂಡು, ನಮ್ಗೆಲ್ಲ ನೀನ್ ಒಬ್ನೇ ಬುದ್ಧಿವಂತನಾಗಿದ್ದೆ. ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು. ಈಗಾಗ್ಲೇ ಮನೇಲಿ ಹೋಗ್ಯಾಕ ಶುರು ಹಚ್ಕೊಂಡವ್ರೆ. ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಳಂತ ಪಿಂಡ್ ಐಕ್ಲು ಅಂತಾರೆ. ಅದಕ್ಕೆ ಓದ್ರಜಾ ಅಂತ ಬಡ್ಕತ್ತಿದ್ದೆ. ಓದ್ತಾನೆ ಇರ್ನಿಲ್ಲುಜ, ನಮ್ ನಸೀಬ್ ಚೆನ್ನಾಗಿಲ್ಲ. ಪಾಂಡು, ನೀನ್ ಹೊಂಟೋದ್ರೆ ನಾನ್ ಸಣ್ಣ ಆಗೋಯ್ತೀನೋ. ಸಣ್ಣ ಆಗು, ಚುರುಕಾಯ್ತಿಯೇ, ವಿಜಯ ದಪ್ಪ ಆಯ್ತದೆ. ಅಯ್ಯೋ ಬುಡ್ರಪ್ಪ, ನಾ ಪೇಟೆಗೆ ಹೋಗ್ಬೇಕು, ಕಾಯ್ತವ್ರೆ. ನೀನು ಹೋಗು, ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರೋ, ಕಷ್ಟ ಆಯ್ತದೆ. ಆಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿಗೆ ಸಿಗಾಕೊಂಡ್ ಸಾತೋಯ್ತೀನಿ ಅಷ್ಟೇ. ಬೇಡಕಂಬಾರೋ, ಮುಂದಿನ ವಾರ ಬರ್ತೀನಿ, ತೀರ್ಮಾನ ಮಾಡ್ಬೋ, ಸುಮ್ತಿರಲ್ಲ. ನೀನೇನ್ ಬರೋದ್ ಬೇಡ. ಹೋದ ತಕ್ಷಣ ಕಾಗ್ಜ ಬರಿ, ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು. ಈ ಕಿತ ಹೆಂಗನ ಪಾಸ್ ಮಾಡ್ತೀವಿ. ಸರಿ ಬರ್ತೀನಿ ಕಣ್ರೋ, ಸರಿ ಬರ್ತೀನಿ ಕಣ್ರೋ, ಬರ್ತೀನಿ. 6 ನೋಡಿತಾವನೆ, ಅವನು ಕ್ಯಾನ್ ಹತ್ತದ್ರೆ ಬಸ್ ನಿಮ್ಮ ಮೇಲೆ ಹತ್ತಿಸ್ಬಿಡ್ತ ಕಣೋ. ಬತ್ತಿ ಕಣ್ರೋ ಬಿಟ್ಲ. ಏನ್ ಬತ್ತೀನಿ ಅಂತಿದ್ಯಾ? ನಾನ್ ಹುಡ್ಗಿನ ಬಿಟ್ಲ. ನಾನು ಕಂಜ ಪಾಂಡು, ನಿಮ್ ಚಡ್ಡಿ ದೋಸ್ತು. ನಾನು ನೋಡ್ತಾನೆ ಇದೀನಿ, ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ? ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ ನೀನ್ ದುಡ್ಡು ಕೊಡೋರ್ಗೆ ಇನ್ನಷ್ಟು ಕೊಬ್ಬಿರ್ಬಾರ್ದು. ಕೇಳ್ರಯ್ಯ, ಕಂಡಕ್ಟರ್ ತರ ಅನ್ಬೇಕು. ಮುದಲಿ ಪಾಂಡು ಕಜಾಮ. ಪಾಂಡು ಗದ್ದೆ ಕಡೆ ಹೋಗಿಲ್ವಾ? ವಿಟ್ಲ, ನಾನ್ ಪಾಂಡು, ನಂಗ್ ಕೆಲ್ಸ ಸಿಕ್ಕದೆ, ನಾನ್ ಬೆಂಗಳೂರಿಗೆ ಹೋಯ್ತಾ ಇದ್ದೀನಿ.
ಬೆಂಗಳೂರು ಹೋಯ್ತಾ ಇದ್ಯಾ? ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ? ಬಸ್ಸಲ್ಲಿ ಹೋಗೋದಿತ್ತಲ್ಲ. ಜಟಕಾದಲ್ಲಿ ಹೋಯ್ತೀನಿ. ನನ್ನ ಮಗನೇ, ನೀನ್ ಈ ಜನ್ಮದ ಸರಿ ಹೋಗಲ್ಲ ಕಣೋ. ಅಯ್ಯೋ, ಹಾರು ನೋಡಿದವ್ರೆ. ನಾ ಬರ್ತೀನಿ, ಬಂದೆ. ಕಾಜ್ಗ ಬರಿಯೋದ್ ಬರಿಬೇಡ ಕಜ ಪಾಂಡು. ನಾಪೋಕ್ಲು ಚೆನ್ನಾಗಿದೆ ಮೇಡಮ್. ನಾಪೋಕ್ಲು ಅಂದ್ರೆ ಏನ್ ಅರ್ಥ? ಎಲಾಗೊಂದಿ ಒಳ್ಳು. ಒಳ್ಕಲ್ಲ, ಚೆನ್ನಾಗಿದೆ ಅರ್ಥ. ಏನೇನ್ ಅರ್ಥ ಇದೆ? ಸ್ವಲ್ಪ ಜಾಗ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಕೂತ್ಕೊಳ್ಳೋದಿಕ್ಕೆ. ನಾನೇನ್ ಮನಿ ಕಂಡಿದ್ದೀನ? ನಾನ್ ಈಗ ಮನಿ ಕತ್ತೀನಿ ಅಷ್ಟೇ. ಎತ್ರಿ ಸಮಾನ. ರೀ ಸ್ವಾಮಿ, ನಾನ್ ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ. ಓಹೋ, ಎತ್ಕೊಳ್ಳಿ, ಮನಿ ಕಬೇಕು. ಏನ್ 2 ಸೀಟು ಸೇರ್ಸ್ಕೊಂಡ? ಅದೆಲ್ಲ ನೀವು ಬೇಡ್ರಿ. ನಾ ಮನಿ ಕಬೇಕು, ನಿಮ್ ಮನೆ ಕಬೇಕು. ಕೊಡೋರಿ. ಬಸ್ ನಿಮ್ಮ ಅಪ್ಪಂದೇನೆ. ನಮ್ಮ ಅಪ್ಪಂದಾಗಿದ್ರೆ ಕ್ಯಾನ್ ಹಾಕ್ಬಿಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ಬಿಡ್ತಾ ಇದ್ದೆ. ಎತ್ಕೊಳ್ಳಿ ಲಗೇಜ. ಈಗೇನ್ ಜಾಗ ಬಿಡ್ತೀಯಲ್ಲ ನೀನು? ಹೋಗ್ರಿ. ಕಂಡಕ್ಟ್ರೆ ಮಾಡಕ್ಕೆಲ್ಲ ತಕೊಳ್ಳಿ. ಇವ್ನ್ ಸೀಟ್ ಬಿಡ್ತಾ ಇಲ್ಲ ನೋಡ್ರಿ. ಜಾಗ ಬಿಡ್ರಿ. ಬಿಡಕ್ಕಿಲ್ಲ. ಯಾಕೆ ಟಿಕೆಟ್ ತಗೊಂಡಿಲ್ವಾ? ಟಿಕೆಟ್ ನೀವು ಮಾತ್ರ ತಗೊಂಡಿರೋದು, ಲಗೇಜ್ಗೆಲ್ಲ. ಜಾಗ ಬಿಡ್ರಿ. ಹೇಳಿಲ್ಲ ಅವರು, ತೆಗೆಯ ಬೇಗ. ಆಯ್ತು ತಗತೀನಿ ಬಿಡ್ರಿ. ಯಾಕೆ ಜನ ಹಿಡ್ದಂಗೆ ಆಡ್ತೀರಿ? ಏನ್ ದೇಶ ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ. ಅಯ್ಯೋ, ಇದಾಕ ಸರ್ ಕೂತ್ಕೊಳ್ಳಿ. ಇಂಥ ಆನಂದ ನಾ ತಾಳಲಾರೆ. ಹೋಟೆಲ್ ಪ್ರಶಾಂತ್. ಒಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ, ಫ್ರೆಶ್ ಆಗುತ್ತೆ. ಬೇರೇನ್ ಬೇಕು ಸರ್? ಒಂದು ಜಗ್ಗು ಕಾಪಿನ ಬೀಳ್ತಾರಲ್ಲ. ಸರ್ ತಂಗಿ ಕೊಡ್ಲಿ. ಒಂದ್ ಕಪ್ ಕಾಫಿ ಕೊಡಪ್ಪ. ಪಾಪ ಎಷ್ಟು ಹಸ್ಕೊಂಡಿದಾನೋ ಏನೋ. ಪ್ಲೇಟು ಬಿಡದೆ ತಿಂತಾವನ. ಏನಪ್ಪ ಅವ್ರು ಯಾಕೆ ಹಂಗ್ ತಿಂತಾರೆ? ಅವ್ರ ಮೋಟ್ಲೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ. ಓ ಅಂದ್ರೆ ಅವ್ರು ನಿಮ್ ಹೋಟೆಲ್ ಪ್ಲೇಟ್ ತೊಳೆಯೋರ? ತೊಳೆಯೋರಲ್ಲ, ನೆಕ್ಕೋರು. ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು. ಅಯ್ಯಪ್ಪ, ಬಕಾಸುರನ್ ಕಥೆಯ ಕೇಳಿದ್ದೆ, ಓದಿದ್ದೆ, ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ. 495 ರೂಪಾಯಿ ತಗರಿ ಸ್ವಾಮಿ. 500 ರೂಪಾಯಿ. 5 ರೂಪಾಯಿ ಚಿಲ್ಲರ್ ಕೊಡ್ರಿ. 500 ರೂಪಾಯಿ ಕೊಡುವಿರಾ? 5 ರೂಪಾಯಿ ತೆಗೆದುಕೊಳ್ಳಿ. ಬರಪ್ಪ ಇಲ್ಲೇ. ಚಲೋ ಸಪ್ಲೈ ಮಾಡಿದೆ. ಮಾರ್ಯಾರ ಬಿಲ್ಲು ಕೊಡಿ. ಈ ಕೊಟ್ನಲ್ರಿ? ತಮಾಷೆ ಬೇಡ ಮಾರ್ಯಾರ, ಬಿಲ್ಲು ಕೊಡಿ. ರೀ ಈ ಕೊಟ್ನಲ್ರಿ? ರೀ ಸ್ವಾಮಿ, 495 ಬಿಲ್ ಆಗಿರುವುದು. 5 ರೂಪಾಯಿ ಕೊಟ್ಟಿದ್ದೇನೆ. ರೀ ಯಾಕ ಹೆಂಗೈತ್ ಮೈಗೆ? ಏನು ಇಸ್ಕಡಕತ್ತೀರಿ? 500 ರೂಪಾಯಿ ಕೊಡಿ. ಕೊಟ್ಟೇನ್ ನೋಡ್ರಿ ಒಳಗ. ನಾನು 5 ರೂಪಾಯಿ ಕೊಟ್ಟೆ. ತಮಾಷೆ ಮಾಡಕತ್ತೀರಿ? ನೋಡ್ರಿ ಒಳಗ ನೋಡ್ರಿ, ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನಾನ್ ಮರ್ಯಾದೆ ಕಡೆಕತ್ತೀರಿ ರೀ. ಎದಕ್ರಿ ಸುಳ್ಳು ಹೇಳ್ತೀರಿ? ಸರ್ ಏನ್ ಸರ್ ಗಲಾಟೆ? ನೋಡ್ರಿ ಸರ್, 500 ರೂಪಾಯಿ ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ. ಎಂತದ ಸುಳ್ಳು ಹೇಳುವುದು? ಹಣವನ್ನು ಕೊಟ್ಟೆ ಇಲ್ಲ ನೀವು. ರೀ ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ 500 ರೂಪಾಯಿ ನೋಟಿದ್ದೀನಿ, ನನ್ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕೆ ಸರ್ ಹೀಗೆ ಮೋಸ ಮಾಡುವುದಾ? ಏನ್ರಿ ಮೋಸ ಗೀಸ ಅಂತೆಲ್ಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ನೋಡ್ರಿ ಮಾರಿ ನೋಡ್ರಿ, ಮೋಸ ಮಾಡ ಮಾರಿನ ಇದು. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ, ಕಣ್ಣು ಖಾರದ ಪುಡಿ ಹಚ್ಬಿಟ್ಟು 500 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ 500 ರೂಪಾಯಿ ಅಲ್ರಿ, 495 ರೂಪಾಯಿ ಬಿಲ್ ರೀ. 5 ರೂಪಾಯಿ ಟಿಪ್ಸ್ ರೀ. ಅದೇ ಕೊಡ್ರಿ. ಯಾಕ್ರಿ ಹೆಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ. ನಿಮ್ಮ ದುಡ್ಡು ಬೇಡ, ಎಂತ ಬೇಡ, ಹೋಗಿ ಮಾರ್ಯಾರೆ. ಮತ್ತೆ ಏನ್ ಅವಮಾನ ಮಾಡಕತ್ತೀರಲ್ಲ? ಮಾತಾಡ್ಬಾರ್ದ್ರಿ. ದೇವ್ರ ಒಳ್ಳೇದ್ ಮಾಡಲ್ಲ ನಿಮ್ಗೆ. ನೀವ್ ನೋಡ್ರಿ ಸರ್. ಇಲ್ಲೇ ನಿಂದ್ರಿಸು ತಮ್ಮ. ಇದೇ ನಮ್ಮ ಮನೆ. ಇದೇನ್ರಿ ದೊಡ್ಡ ಮನೆನೇ ಕಟ್ಟಿಸ್ಬಿಟ್ಟಿದಿರಿ? ಇದಾ ನೋಡಿ ಸರ್ ನನ್ನ ಸಣ್ಣ ಮನೆ. ನೀವು ರೊಕ್ಕ ಕೊಟ್ಟು ಬರ್ರಿ. ನೀವು ಬಾಡಿಗೆದಾರರು ಹೌದು, ನಮ್ಮ ಅತಿಥಿಗಳು ಹೌದು. ಅಲ್ಲ ನಾನ್ ಕೊಡ್ಲಾ? ಮತ್ತೆ ಆಟೋದವ ನನ್ನ ತಮ್ಮನೇನ್ರಿ. ಬರ್ರಿ ಕೊಟ್ಟು ಕೊಡ್ರಿ. ಬೇಡ ಬಿಡಿ, ನಾನ್ ತರ್ತೀನಿ. ಹೋಗಿ ನೀವು ತರ್ತೀರಿ? ಬೇಗ ಬರ್ರಿ. ಎಷ್ಟಾಯ್ತಪ್ಪ? 25 ರೂಪಾಯಿ ಸರ್.
ಎಲ್ಲೆಲ್ಲ ಹೋಯ್ತು ನನ್ನ ಕಾಸು? ಸಿಕ್ತು, ಇಲ್ಲೇ ಇದೆ. ಲಕ್ಷ್ಮಿ ನಮ್ಮವ್ವ. ತಗೊಳವ್ವ. ಇಂದ್ರ ಹೆಂಡತಿನೇ ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಗಿದೆ. ಲಗುನ್ ಬರ್ರಿ ಸರ. ಏನೇ ಆಗ್ಲಿ ಇಲ್ಲೇ ಮನೆ ಹಿಡಿಬೇಕು. ಎಸ್. ವೈಜಯಂತಿ, ಏನಕ್ಕ? ಕಾಫಿ ತಗೋ. ಥ್ಯಾಂಕ್ ಯು. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಪ್ಪ ಬರೋದು ಲೇಟ್ ಆಗ್ಬೋದು. ಓಕೆ. ನೀನ್ ಕಾಲೇಜ್ಗೆ ಹೋಗುವಾಗ ಕೀನ ಎದುರುಗಡೆ ಮನೆ ಆಂಟಿ ಕೊಟ್ಟು ಹೋಗು. ಸರಿ, ಬರ್ಲಾ? ಏನ್ರಿ ಟಿಫಿನ್ ರೆಡಿ ಆಗಿ ಏಟೊತ್ತಾಯ್ತು, ಎದಕ್ ಲೇಟ್ ಬಂದ್ರಿ? ಚಿನ್ನ, ನನ್ ಗೆಳೆಯ ಸಿಕ್ಕ ಮಾತಾಡ್ಕೊತ ಬತ್ತಾ ಸ್ವಲ್ಪ ಲೇಟ್ ಆತ್ ನೋಡು. ನೋಡಪ್ಪ ತಮ್ಮ, ಈಕಿ ನನ್ನ ಅರ್ಧಾಂಗಿ. ನಮಸ್ಕಾರ. 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 ನನ್ನ ಹೆಸರು ಪಾಂಡು. ನೋಡೆ, ಮ್ಯಾಲಿನ ಮನೆಗೆ ಬಾಡಿಗೆದಾರರು ಬೇಕು ಅಂತಿದ್ದಲ್ಲ, ಹೆಂಗದನ? ಚಲೋ ಅದ ನೀನು? ಅಂದ್ರೆ ನೋಡೋಕ್ ಚೆನ್ನಾಗಿದ್ರೆ ಮಾತ್ರ ನೀವು ಬಾಡಿಗೆ ಕೊಡೋದು? ಹಂಗಲ್ಲಪ್ಪ ತಮ್ಮ, ರೂಢಿ ಮಾತಿಗೆ ಹಂಗಂದೆ. ನೀ ಮೊದ್ಲು ಬಾತ್ರೂಮ್ಗೆ ಹೋಗಿ ಎಲ್ಲ ಮುಗಿಸ್ಕೊ, ಆಮೇಲೆ ಮನೆ ನೋಡುವ. ಆಯ್ತು ಸರ್. ಏನ್ ಆಂಟಿ ಬೆಳಗ್ಗೆ ಬೆಳಗ್ಗೆನೆ ರೊಮ್ಯಾನ್ಸಾ? ಏನಿಲ್ಲಮ್ಮ. ಡಿಸ್ಟರ್ಬ್ ಆಯ್ತೇನೋ? ಇಲ್ಲಮ್ಮಿ, ಬಾಳ ಡಿಸ್ಟರ್ಬ್ ಆತು. ಕೀ ಕೊಟ್ಟು ಹೋಗೋಣ ಅಂತ ಬಂದೆ ಆಂಟಿ. ಅಂಕಲ್, ಇವ್ರು ಯಾರು? ಇವರು ನಮ್ಮ ಮನೆಗೆ ಬಾಡಿಗೆಗೆ ಬಂದಾರ. ಇವ್ರ ಹೆಸರು ಪಾಂಡು. ಪಾಂಡು. ಈಕಿ ನಮ್ ಪಕ್ಕದ ಮನೆ ಯಾಕೆ, ಹೆಸರು ಕುಮಾರಿ ವೈಜಯಂತಿ. ನೈಸ್ ಟು ಮೀಟ್ ಯು. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಅದಲ್ಲ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಹಲೋ, ಪಾಂಡು. ನನ್ನ ಹೆಸರು ಪಿಳ್ಳಂಗೋಬಿ ಪರನಾಮಯ್ಯ ಅಂತ. ಏನು ಹುಡುಕ್ತಾ ಇದ್ದೀರಾ? ಪಿಳ್ಳಂಗೋವಿ. ದಟ್ ಈಸ್ ಮೈ ವಂಶದ ಹೆಸರು. ನೌ ಯು ಗೋ ಟು ಕ್ಲಾಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾರಿ ಸರ್. ಎಡವಟ್ಟು. ನೋಡೋ ಶಿಷ್ಯ, ಯಾವ್ದೋ ಹೊಸ ಕ್ಯಾಂಡಿಡೇಟ್ ಬಂದ ಕ್ಲಾಸ್ಗೆ. ಬರೋ ಶಿಷ್ಯ, ಬಾ 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 ಬಾ. ಇವತ್ತೇ ಬಂದ ಕ್ಲಾಸ್ಗೆ. ಬಾ 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 ಬಾ. ವಾಣಿ ಪಕ್ಕ ಕುತ್ಕೋತೀಯೋ, ನಾಣಿ ಪಕ್ಕ ಕುತ್ಕೋತೀಯೋ? ಎಕ್ಸ್ಕ್ಯೂಸ್ ಮೀ, ನಾನು ಈ ಕಾಲೇಜಿಗೆ ಬಂದಿರೋ ಹೊಸ ಲೆಕ್ಚರರ್. ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಐ ಆಮ್ ಮಿಸ್ಟರ್ ಪಾಂಡು. ಕನ್ನಡ. ಐ ಆಮ್ ಆಲ್ಸೋ ಕನ್ನಡ ಲೆಕ್ಚರರ್. ಸೊ ಸಾರಿ, ನಾನು ಪಾಂಡುರಂಗ ಪಿ ಅಂತ, ಪಾಂಡು ಅಂತ ಕರೀತಾರೆ. ನಾನು ಹೊಸದಾಗಿ ಕನ್ನಡ ಲೆಕ್ಚರ್ ಆಗಿ ಬಂದಿದ್ದೀನಿ. ನಿಮ್ಗಾಗ್ಲೇ ಹೇಳಿದ್ನಲ್ಲ, ನನ್ನ ಪರಿಚಯ ಹಾಗಿರ್ಲಿ, ನಿಮ್ ಪರಿಚಯ ಕ್ರಮೇಣ ಆಗುತ್ತೆ ಬಿಡಿ. ಯಾಕೆಂದ್ರೆ ಎಲ್ಲರ ಹೆಸರು ಒಟ್ಟಿಗೆ ಜ್ಞಾಪಕ ಇಟ್ಕೊಳಕ್ಕೂ ಆಗಲ್ಲ. ಓಕೆ, ಮೊದಲು ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ. ಓಕೆ, ಆಮೇಲೆ ಈ ಕ್ಲಾಸೇ ಹೀಗಿರ್ಬೇಕು, ಅದಕ್ಕೆ ಪ್ರಿನ್ಸಿಪಾಲ್ ಹೇಳಿದ್ದು ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡು ಅಂತ. ನಮ್ಗೆ ಯಾಕೆ ಬೇಕು? ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡಿದ್ರಾಯ್ತು. ಅದೇ ನಮ್ ಕಾಲೇಜ್ ಬಿಟ್ಟು ಬರ್ತಾಯ್ತಲ್ಲ. ಇಲ್ಲ ಕಣ, ಯಾರ್ ಕರ್ತಾರೆ ಹೋಗ. ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಈ ರೋಜ್ನ ತಗೊಂಡೋಗಿ ವೈಜಯಂತಿ ಕೊಡು. ಅವಳು ಚಪ್ಪಲಿ ನೋಡಿದ್ರೆ ಬಾಯ್ಲಿ ಬಾರ ಇಲ್ಲಿ. ಅದೃಷ್ಟ ಅಂತ ತಿಳ್ಕ. ನೋಡ್ಬೇಡ, ಹೋಗಲ್ಲ. ಈ ರೋಸ್ ತಗೊಳ್ಳಿ ಮೇಡಮ್. ರೋಸ್ ಕೊಡೋಕ್ ನಿಮ್ಗೆ ಎಷ್ಟು ಧೈರ್ಯ? ಸಾರಿ ಮೇಡಮ್, ನಿಮ್ಗೆ ಕೊಡು ಅಂತ ಹೇಳಿದ್ದು ಅವರು ಮೇಡಮ್. ಇವಳು ಇದೆ ಕಾಲೇಜಾ? ಏನಪ್ಪ ಇದು ಉಲ್ಟಾ? ನಾನೇ ಅವಳು ಹೂ ಕೊಡ್ಬೇಕು ಅನ್ಕೊಂಡಿದ್ದೆ, ಅವಳೇ ನನಗೆ ಹೂ ಕೊಡಕ್ ಬರ್ತಾ ಇದ್ದಾಳೆ. ನೀವು ಇದೇ ಕಾಲೇಜ್ಗೆ ವಕ್ರಿಸ್ಕೊಂಡಿದ್ದೀರಾ? ಅಲ್ಲರಿ, ಎಷ್ಟು ಧೈರ್ಯ ನಿಮ್ಗೆ? ನನಗೆ ರೋಸ್ ಕೊಡ್ತೀರಾ? ನಮ್ಮ ಅಪ್ಪನಿಗೆ ಮಾಡಿರೋ ದ್ರೋಹಕ್ಕೆ ಈ ರೋಸ್ನ ಕೊಟ್ಬಿಟ್ರೆ ಕ್ಷಮಿಸ್ಬಿಡ್ತಾಳೆ ಅಂತನಾ? ನೋ,
ನೋ ಚಾನ್ಸ್. ರೋಸ್ ಕೊಡೋಕು ಒಂದ್ ಅಂದ ಬೇಕ್ರಿ. ನಿಮ್ಮ ಮುಸುಡಿನ ಯಾವತ್ತಾದ್ರೂ ಕನ್ನಡಿಗೆ ನೋಡ್ಕೊಂಡಿದ್ದೀರಾ? ನಮ್ಮಮ್ಮ ಮತ್ತೆ ನನ್ನ ಚಾಂದು ಮಾಮ ಇದ್ದಂಗಿದೆ ಅಂತ ಹೇಳ್ತಾ ಇದ್ಲು. ಏನೋ ಬೈಕೋತಾ ಇದ್ದೀರಾ? ನಾನು ಈಗ್ಲೇ ಪ್ರಿನ್ಸಿಪಾಲ್ಗೆ ಹೇಳಿ ನಿಮ್ಮನ್ನ ಕೆಲಸದಿಂದ ತೆಗ್ಸ್ ಹಾಕ್ಬೋದು. ನಾನು ಹಾಗ್ ಮಾಡೋಲ್ಲ. ನೀವು ನಮ್ಮಪ್ಪ ನಿದ್ದೆ ಕೆಡ್ಸಿ ಗ್ಲಾಸ್ ಹಾಕ್ಸಿದ್ರಲ್ಲ, ನಾನು ಅದೇ ರೀತಿ ನಿಮಗ್ ಮಾಡೇ ಮಾಡ್ತೀನಿ. ಇದೇ ಭೀಷ್ಮ ಪ್ರತಿಜ್ಞೆ. ಬನ್ರಿ ಹೋಗೋಣ. ಇದು ಯಾರಪ್ಪ ಇದು ಭೀಷ್ಮೆ? ಅಯ್ಯಯ್ಯೋ, ಬೆಳಗಿನಿಂದ ಇದು ಎರಡನೇ ದುರ್ಘಟನೆ. ನಾನು ಬೆಳಗಾಗಿದ್ದು ಯಾರ ಮುಖ ನೋಡ್ದೆ? ಕನ್ನಡಿ ನೋಡ್ಕೊಂಡೆ ಅಲ್ವಾ? ಹಲೋ 16 ಪಾಂಡು. 16 ಪಾಂಡು ಅಲ್ಲ, ನಾನು ಬರೀ ಪಾಂಡು. ಹೌದು, ನೀವ್ಯಾರು? ನಾನು ಸೋಷಿಯಲ್ ಲೆಕ್ಚರರ್. ಸರಿ ಮಾಡ್ಕೊಳ್ಳಿ. ರೋಸ್ ಕೊಡೋಕೆ ಆ ಹೆಂಗಸೆ ಆಗ್ಬೇಕಿತ್ತ, ಈ ಹುಡುಗಿ ಆಗಲ್ಲೇನು? ರೋಸಾ? ನಾನ್ ಕೊಡ್ಲಿಲ್ವೇ? ನಿಮ್ಮ ಮುದ್ದು ಮುಖಕ್ಕೆ ಥ್ಯಾಂಕ್ ಯು ಕಾಪ. ಗುಲಾಬಿ ಹೂವು ನನ್ ಕಿವಿನಲ್ಲಿ ಅದು ಹೇಗಪ್ಪ ಬಂತು? ಇವಳೇನಾದ್ರೂ ಆ ರವಿ ಬೆಳಗೆರೆ ಹೀರೋಯಿನ್ ಮಾಟಗಾತಿ ಇದ್ರು ಇರ್ಬೋದೇನೋ ಅಪ್ಪ. ಇವತ್ತು ಯಾಕೋ ಬೆಳಗಿನಿಂದ ಬರೀ ಎಡವಟ್ಟೆ ಆಗ್ತಾ ಇದೆಯಲ್ಲ. ಎಸ್, ವಾಪಸ್ ಮನೆಗೆ ಹೋಗ್ಬಿಟ್ರೆ ಅದೇ ಒಳ್ಳೇದು. ಬನ್ನಿ ಸ್ವಾಮಿ ಬನ್ನಿ. ಮುಂದಾಗೋ ಭವಿಷ್ಯ, ಹಿಂದಾಗೋ ಭವಿಷ್ಯ, ಆಗ ಹೋಗಿದ್ದ ಭವಿಷ್ಯ, ಆಗೋ ಭವಿಷ್ಯ. ಮಕ್ಕಳಾಗದಿದ್ರೆ ಮಕ್ಕಳು, ಯೋಗ ಬಲ, ಕನ್ಯಾ ಪ್ರಾಪ್ತಿ, ಧನ ಪ್ರಾಪ್ತಿ. ಇವತ್ತು ಯಾಕೋ ಬೆಳಗಿನಿಂದ ಮುಟ್ಟಿದ ಕೆಲಸ ಎಲ್ಲ ಮಣ್ಣಾಗ್ತಾ ಇದೆ. ನನ್ನ ಭವಿಷ್ಯ ಹೇಗಿದೆ ಅಂತ ಕೇಳ್ಬಿಟ್ರೆ. ಎಸ್, ಬನ್ನಿ ಸ್ವಾಮಿ ಬನ್ನಿ. ನಿಮ್ಮ ಹಸ್ತ ನೋಡಲ್ಲ, ನಿಮ್ಮ ಪಾದ ನೋಡಲ್ಲ. ಬನ್ನಿ ಸ್ವಾಮಿ ಬನ್ನಿ. ನಿಮ್ಮ ಸಪ್ಪೆ ಮುಖಕ್ಕೆ ಸಕ್ಕರೆ ಹಾಕಿ ನಗು ಬರೋ ಹಾಗೆ ಮಾಡ್ತೀನಿ. ನಿಮ್ಮ ಕಾಲ ರೇಖೆ, ಕೈ ರೇಖೆ, ಬೆರಳ ರೇಖೆ, ಹಣೆ ರೇಖೆ ಯಾವುದು ನೋಡ್ದೆ ಕೇವಲ ಕೂದಲ ನೋಡಿ ಶಾಸ್ತ್ರ ಹೇಳ್ತೀನಿ. ಕೂದ್ಲೆಲ್ಲ ಕೊಟ್ಬಿಟ್ರೆ ಆ ತಿರುಪತಿ ತಿಮ್ಮಪ್ಪ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಅಯ್ಯ, ನೀನು ಎಲ್ಲಾ ಕೂದಲ ತಗೊಂಡು ನಾನೇನು ಮಾಡ್ಲಿ? ನನಗೆ ನಿಂದ ಕೇವಲ ಒಂದು ಕೂದಲ ಸಾಕು. ಹೌದಾ? ಹಾ, ನಿಂದ ಒಂದು ಕೂದಲ ಕೊಟ್ರ ಹಿಂದೇನ ಆಗ್ಯದ, ಮುಂದೇನ ಆಗ್ತದ ಎಲ್ಲಾ ಹೇಳ್ತೀನಿ. ಏನು ಆದಾಗಿಲ್ಲ? ಇನ್ಮ್ಯಾಲ ಮುಂದೇನ ಆಗ್ತದ ಅದನ್ನ ಹೇಳ್ತೀನಿ. ಸರಿ, ಕಿತ್ಕೊಳ್ಳಿ. ಅಯ್ಯೋ ಕುಲ್ಕುಲ್ ಶಾಸ್ತ್ರಿಗಳೇ, ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ನೀವು ಅನುಭವಿಸ್ತಾರ ಸಂತೋಷನ ನಂಗೂ ಸ್ವಲ್ಪ ಹೇಳಿ. ನೀನ್ ಆತ್ರ ಮಾಡಿದ್ರ ಗೋತ್ರ ಕೆಡ್ತದ. ಒಂದು ನಿಮಿಷ ಇರು. ಗಿಣಿರಾಮ, ಇವ್ರ ಕೂದಲ ನೋಡಿ ಇವ್ರ ರಾಶಿ ಫಲ ಹೆಂಗೈತೆ ಅಂತ ಒಂದು ಕಾರ್ಡ್ ತೆಗಿ. ಗಿಣಿನೂ ಹೇಳುತ್ತಾ? ಅದು ಹೇಳುದಿಲ್ಲ, ಅದು ತೆಗೆದು ಕೊಡ್ತದ. ನಂದ ಬಾಯಿನ ನಿಂಗೆ ಹೇಳ್ತೀನಿ. ರಾಜಯೋಗ, ಧನಯೋಗ, ಕುಬೇರ ಯೋಗ ಎಲ್ಲಾ ಇತ್ತು. ಆದ್ರೆ ಅರ್ಧ ಗಂಟೆ ಮುಂಚೆ ಹೊಂಟೋಯ್ತು. ಯಾಕಂದ್ರ ಒಂದೇ ಮನೆಗೆ 4 ಗ್ರಹಗಳು ಏಕಕಾಲ ಕಾಡಕತ್ಯಾವ. ನಮ್ಮ ಮಂದಿರೋದ್ ನಾನು ಒಬ್ಬನೇ. ನಾನು ಹೇಳ್ತಾ ಇರೋದು ನಿನ್ನ ಮನೆ ಸುದ್ದಿ ಅಲ್ಲ, ಈ ಗ್ರಹ ಮನೆ ಸುದ್ದಿ. ಅಯ್ಯೋ ಹೌದಾ? ಹಾಗಾದ್ರೆ ತುಂಬಾ ತೊಂದರೆ ಆಗುತ್ತಾ? ನಿನಗೆ ಸಿಕ್ಕಾಪಟ್ಟೆ ತೊಂದರೆ ಐತಿ ಮುಂದೆ. ಅದು ಆ ಕೂದಲು ಸ್ವಲ್ಪ ಕೆಂಚಿಗಿತ್ತು ನೋಡಿ, ಸರಿಯಾಗಿ ಕಾಣಿಸ್ಲಿಲ್ಲ. ಒಂದ್ ಒಳ್ಳೆ ಕೂದಲು ಕಿತ್ಕೊಳ್ಳಿ. ಕೆಂಚಿಗಿದ್ರು ಅಷ್ಟ, ಬೆಳ್ಳಗಿದ್ರು ಅಷ್ಟ, ಹಂಡ ಬಂಡ ಇದ್ರು ಅಷ್ಟ, ಎಲ್ಲ ಅಷ್ಟ, ಒಟ್ಟಿನ ಹಳಬರ ಅಷ್ಟ. ಆ ಕಾರ್ಡ್ ಎತ್ತುವಾಗ ಗಿಣಿ ಮರಿ ಆ ಕೂದ್ಲು ಮೇಲಿನ ಆಸೆಯಿಂದ ಕೆಳಗಡೆ ಇರೋ ಕಾರ್ಡ್ ಎತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆ ಇರೋ ಕಾರ್ಡ್ ಎತ್ಕೊಳಕ್ ಹೇಳಿ. ಯಾವ ಕಾರ್ಡ್ ಎತ್ತಿದ್ರು ಅಷ್ಟ, ನಿನ್ ಟೈಮ್ ಸರಿ ಇಲ್ಲ ಈಗ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಐತಿ. 6ನೇ ಮನೆಗೆ ಬಂದಾಗ ಈ ಸೋಪ್ ತಂದ್ರ 2 ದಿವಸನೂ ಬರಂಗಿಲ್ಲ. ಮೈಗೆ ಹಚ್ಕೊಳಕ್ಕಿಂತ ಮುಂಚೆ ನೀರೇ ಹೀರ್ಕೊಂಡ್ಬಿಡ್ತೈತಿ. ಹಿಂಗ ತೋರಿದ್ರೆ 15 ದಿವಸ ಬರ್ತೈತಿ. ಅಯ್ಯೋ 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 ಅಯ್ಯೋ, ಆಕಾಶದಲ್ಲಿ ಆಕಂಪ ಆದ್ರೂ, ಈ ಭೂಮಿಯಲ್ಲಿ ಭೂಕಂಪ ಆದ್ರೂ ಈ ನಿಮ್ ಜಿಪ್ಪುಡ್ತನ ಹೋಗೋದಿಲ್ಲ ನೋಡು. ಹೆಂಗ್ ಹೋಗ್ತೈತಿ? ಕೈಯಾಗಿ ಗೆರೆ ಅಂಟ್ಕೊಂಡ್ಬಿಟ್ಟೈತಿ. ಕೈಯಾಗಿ ಗೆರೆ ಬದ್ಲಾಗ್ಬೋದು, ಆದ್ರ ನನ್ನ ಗೆರೆ ಬದ್ಲಾಗಂಗಿಲ್ಲ ನೋಡು. ಇವತ್ತು ನಮ್ ಮದ್ವೆ ದಿನ ಅಲ್ವಾ? ಇವತ್ತಾದ್ರೂ ಒಂದ್ ಅರ್ಧ ಸೋಪ್ ತಗೊಂಡು ಜಲ್ಗ ಮಾಡಕ್ ಆಗೋದಿಲ್ಲ ನಿಮ್ಗ? ಮದ್ವೆ ದಿವಸ ಅಂತ ಸೋಪ್ ಬೆಲೆ ಕಮ್ಮಿ ಆಗ್ತೈತೇನೋ ನಿಮ್ಮ ಅಪ್ಪನ? ನಮ್ಮ ಅಪ್ಪನ ತಲೆ ಇಲ್ಲ. ನಾ ರೊಕ್ಕ ಲುಕ್ಸಾನ್ ಮಾಡಕ್ ತಯಾರಿಲ್ಲ. ನಿಮ್ ಇಷ್ಟ, ನಾನು ಏನು ಹೇಳಂಗಿಲ್ಲ. ನಿಂಗ್ ಸೋಪ್ ಬೆಲೆ ಏನಾದ್ರು ಗೊತ್ತೈತೇನೋ? ಅಂಕಲ್, ಅರೆ ಬಾರತಮ್ಮ ಪಾಂಡು, ಬಾರೋ ಬಾರೋ. ಅದು ಬಾಡಿಗೆ ಕೊಡಕ್ಕೋಸ್ಕರ ಬಂದೆ. ಆಮೇಲೆ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಕೊಡ್ಬೋದಾಗಿತ್ತು. ಆಮೇಲೆ ಕೊಡ, ಸರಿ ಬಿಡಿ. ಕೊಡು ಇರ್ಲಿ. ಅಯ್ಯೋ ಬೇಕ್ ತಮ್ಮ, ಕೊಡ್ತಮ್ಮ. ತಮ್ಮ, ನಿನಗೊಂದು ಶಾಕಿಂಗ್ ನ್ಯೂಸ್ ಐತ್ ನೋಡು. ವೈಜಯಂತಿ ಏನಾದ್ರು ಹೇಳ್ಬಿಟ್ಲಾ? ತಮ್ಮ, ಏನಂದ್ರೆ? ಶಾಕಿಂಗ್ ನ್ಯೂಸ್ ಐತೆ ಅಂತಂದೆ.
ನಡಿ ರೂಮ್ ಒಳಗೆ ಹೋಗೋಣ ನಡಿ ನಡಿ. ಒಂದೇ ಮನೆಗೆ 4 ಗ್ರಹಗಳು ಏಕಕಾಲ ಕಾಡಕತ್ತಾವ. ಕುಲ್ಕುಲು ಶಾಸ್ತ್ರಿ ಹೇಳಿದ್ದೆ ನಿಜ ಆಗೋಯ್ತಾರಪ್ಪ. 4 ಗ್ರಹನ ಒಕ್ಕರ್ಸ್ಕೊಂಡ್ಬಿಟ್ಟವೆ. ಲೇ ತಮ್ಗಳ ನಿನ್ ಫ್ರೆಂಡ್ ಬಂದ ನೋಡ್ರಿ. ಜೋ ಪಾಂಡು 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 ನೀನ್ ಇಲ್ಲದೆ ನಮ್ಗೆ ಹಳ್ಳಿಲಿ ಇರಕ್ಕೆ ಆಗ್ಲಿಲ್ಲ ಕಜ, ಅದಕ್ಕೆ ಬಂದ್ಬಿಟ್ಟು ಕಜ. ಪಾಂಡು ಹೊರಗ್ ಬರಲ್ಲ. ಹೆಂಗಾಗ್ಬಿಟ್ಟಿದ್ಯಾ? ಬರ್ರಿ ಬರ್ರಿ ಬರ್ರಿ. ಆಹಾ, ಎಂತ ಮಕ್ಕಳು, ಎಂತ ಫ್ರೆಂಡ್ಸ್. ಜೋ ಪಾಂಡು ಇದೇನ್ ಜಾ ಒಳ್ಳೆ ಇಪ್ನಳ್ಳೆ ಕಡ್ಡಿ ತರ ಐತೆ, ಮರ ದಿಮ್ಮೆ ತರ ಆಗ್ಬಿಟ್ಟಿದ್ಯಾ? ಅವ್ರಿಗೆ ನಾನ್ ಸಣ್ಣ ಆಗಿವ್ನಿ, ನಿನಗ್ ನಾನ್ ದಪ್ಪ ಆಗ್ಬಿಟ್ಟಿವ್ನಿ. ಸಿಟಿಗ್ ಬಂದ್ ಇಷ್ಟ್ ದಿವ್ಸ ಆದ್ರೂ ಒಂದ್ ಕಾಗ್ದ ಬರ್ದಿಲ್ವಲ್ಲ ಜಾ? ಬರ್ದಿದ್ನಲ್ ಜಾ. ನಿಮ್ಮ ಅಪ್ಪಂಗೆ ಅಡ್ರೆಸ್ ಸರ್ಕಂಡ್ವಿ. ನಿಮ್ ಅಪ್ಪ ನಿಮ್ಮ ಅವ್ವನ್ಗೆ ನಮ್ನೆಲ್ಲ ಬರಕ್ಕೆ ಹೇಳೋನೆ ಅಂತ ಒಂದೇ ಒಂದು ಫಿಟ್ಟಿಂಗ್ ಇತ್ವಿ. ನಾವು ನಿಮ್ ಕಾಲೇಜಿಗೆ ಸೇರ್ಕೊಂಡು ಬುದ್ಧಿವಂತರಾಗ್ತೀವಿ ಜಾ. ಇನ್ಮ್ಯಾಕಿಂದ ಇವರೇ ನಮ್ಮ ಅಪ್ಪಿದ್ದಂಗೆ, ಇವರೇ ನಮ್ಮ ಅವ್ವಿದ್ದಂಗೆ. ನನ್ನ ಮಗ ಫಿಟ್ಟಿಂಗ್ ಇಟ್ಟ. ರೀ ಪಾಂಡು ಬೇಡ ಅಂದ್ರು ನಿಮ್ಮನ್ನೆಲ್ಲ ನಾನೇ ಇಟ್ಕೋತೀನಿ. ಹೌದು ಅವ್ವ, ಅಪ್ಪ, ಅಪ್ಪ, ನನ್ ಮಕ್ಳ ಇಟ್ರು ಫಿಟ್ಟಿಂಗ್ ಇಟ್ರು. ಅವ್ವ ನೀನ್ ಯಾವ ಬಂದಿ ಬೆಂಗಳೂರಿಗೆ? ನಾನು ಬಂದು 30 ವರ್ಷ ಆಗೋಯ್ತು ಕಂದ. ನನ್ನ ಮನೆ ತುಂಬಿದ ಮನೆ ಆಗೋತು. ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ಮುಂದಕ್ಕೆ ಚೆನ್ನಾಗ್ ಗೊತ್ತಾಗುತ್ತೆ. ಆಹಾ, ಯಾವ ಜನ್ಮದಾಗ ನಾನು ನನ್ನ ಹೆಂಡ್ರು ಪುಣ್ಯ ಮಾಡಿದ್ವೋ ಏನೋ, ನೀವು ಸಿಕ್ಕಿದ್ರಿ ಕಂದಗಳ. ಪಾಂಡು ನಿನಗೆ ಕೋಟಿ ವಂದನೆಗಳು. ಹಾ, ಕೊನೆಗೂ ನಮಗ್ ಮಕ್ಕಳ ಭಾಗ್ಯ ಕೊಟ್ಟ ಆ ಸಿದ್ದಾರೂಢ ಸ್ವಾಮೀಜಿ. ನೀವು ಮಠ ಸೇರೋದು ಗ್ಯಾರಂಟಿ. ಅಯ್ಯಯ್ಯೋ, ಒಲೆ ಮ್ಯಾಗ ಪಾಯಸ ಇಟ್ಟಿನಿ. ಮಕ್ಕಳು ಸಿಗೋ ಸಂತೋಷದಾಗ ನನ್ ಮದ್ವೆ ದಿನನೇ ಮರ್ತೋದ್ ನೋಡು. ಹೋಗ್ತಂಬ ಹೊಟ್ಟೆ ಹಸಿತಾ ಅದೇ ಕಣವು. ಅಯ್ಯೋ, ಬಂದಾಗಿಂದ ಬರೀ ಕಾಫಿನೇ ಕೊಟ್ಟಿನ್ ನಿಮ್ಗ. ನಾನು ಬೇಗ ಪಾಯಸ ಮಾಡಿ ತರ್ತೀನಿ. ಪಾಂಡು ಕೊಬ್ಬರಿ ತತ್ತ ಮಕ್ಳ ಬರಲ್ಲ ಬರ್ರಿ ಕೊಡ್ರಲ್ಲ. ಆಹಾ, ಆ ಸಿದ್ದಾರೂಢ ಸ್ವಾಮಿ ಈಗ ನಮ್ಮ ಮ್ಯಾಲ ಕಣ್ಬಿಟ್ಟ. ಮಕ್ಳ ಇಲ್ಲೇ ಕುಂದ್ರಿ, ನಾ ಜಳಕ ಮಾಡ್ಕೊಂಡ್ ಬರ್ತೀನಿ ಈಗ. ಬಂದೆ. ಹೋಗಿ 20 ದಿವ್ಸಕ್ಕೆ ಒಂದ್ಸಲಿ ಸ್ನಾನ ಮಾಡ್ತಿದ್ರಿ, ಈಗ ಇವ್ರ ನಿಮ್ ಮಕ್ಳು ತಪ್ಕೊಂಡಿದಿರಿ. ಪರ್ಮನೆಂಟ್ ಆಗಿ ನಿಮ್ ತಲೆ ತೊಳಿತಾರೆ ಕಣ. ಹೋಗಿ ತಗೊಳ್ಳಿ, ಎಲ್ಲ ಪಾಯಸ ತಗೊಳ್ಳಿ. ಪಾಂಡು ನೀನು ತಗೋ. ಬ್ಯಾಡಮ್ಮ, ನಂಗೆ ಡಯಾಬಿಟಿಸ್. ಇದೇನಪ್ಪ ಇದು? ಪಾಯಸ ಕೊಟ್ರೆ ಡಯಾಬಿಟೀಸ್ ಅಂತಿ, ಜ್ಯೂಸ್ ಕೊಟ್ರೆ ವಯಸ್ಸಿಸ ಅಂತಿ. ನಂಗ್ ಬಾರಿ ಬೇಜಾರಾಗ್ತದ ನೋಡು. ಏನೋ ಬೇಡಮ್ಮ, ಇವ್ರೆಲ್ಲ ಕುಡಿದ್ರೆ ನಾನು ಕುಡ್ದು ತೇಗದಂಗೆ. ಸರಿ, ಇದನ್ ತಗೊಂಡು ವೈಜಯಂತಿ ಕೊಟ್ ಬರೋ. ಇದು ಬೇಕಾದ್ರಾಗ್ಲಿ, ಇದೊಂದೇ ಪುಣ್ಯದ ಕೆಲಸ. ಥ್ಯಾಂಕ್ ಯು ಅಮ್ಮ. ಏನಮ್ಮ ದಿನ ಬೆಳಗಾದ್ರೆ ಪೆನ್ನಿಗೆ ದುಡ್ಡಿಲ್ಲ, ಪುಸ್ತಕ ಕೊಡ್ಸಿಲ್ಲ, ಡ್ರೆಸ್ ಕೊಡ್ಸಿಲ್ಲ ಅಂತಲೇ ಹೇಳ್ತಿರ್ತೀಯ. ಅದಿಲ್ಲ ಇದಿಲ್ಲ ಅನ್ನೋದೇ ಆಗೋತಲ್ಲ ನಿಂದು. ನನಗ್ ಬರೋ ದುಡ್ಡೊಳಗೆ ಚೆಡ್ಡಿಗಿದ್ರೆ ಪಂಚಾಯತ್ ಸಾಕಾಗೋಲ್ಲ, ಪಂಚಾಯಿಗಿದ್ರೆ ಸಾಲದವ್ರು ಕೊಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ 1000 ರೂಪಾಯಿ ಬುಕ್ ತಗೊಂಡು ಓದಿದ್ರೇನೆ ನಾನ್ ರ್ಯಾಂಕ್ ಬರೋಕ್ ಸಾಧ್ಯ. ಯಾರ ಹತ್ರನಾರು ತಗೊಳ್ಳಮ್ಮ. ಆಗಲ್ಲಪ್ಪ, ಯಾರು ಕೊಡಲ್ಲ, ನಂಗ್ ಬೇಕೇ ಬೇಕು. ಅಲ್ಲಪ್ಪ, ನನ್ನಂತೂ ಓದ್ಸಕ್ಕಾಗ್ಲಿಲ್ಲ, ಅವಳನ್ನಾದ್ರೂ ಓದ್ಸಿ. ಏನಮ್ಮ ಪರಿಸ್ಥಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲಮ್ಮ. ಹಾಗಂತ ಓದಿಸ್ದೇ ಇರಕ್ಕಾಗತ್ತಾ? ಅವಳ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಏನಪ್ಪ, ನಾನೇನ್ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಾ? ಇಲ್ಲ ಕಾರ್ ಬೇಕು ಅಂತ ಏನಾದ್ರು ಕೇಳಿದ್ನಾ? ಒಂದೇ ಒಂದು ಪುಸ್ತಕ ಬೇಕು ಅಂತ ಕೇಳಿದೆ, ಅದನ್ನು ಕೊಡ್ಸಕ್ ಆಗಲ್ವಾ ನಿಮ್ ಕೈಲಿ? ನೋಡ್ರಾಜ, ಹಳ್ಳಿಲಿ ನೀವು ನನ್ನ ಫ್ರೆಂಡ್ಸು. ಅಂದ್ರೆ ಸಿಟಿಲಿ ಅಣ್ಣ ತಮ್ದಿರು ಅಂತ ಹೇಳಿ ಬ್ರದರ್. ಆಚಾರನೆ ತಪ್ಪು. ಇಲ್ಲಿ ಅಲ್ಲಲ್ಲ, ಕಾಲೇಜ್ನಲ್ಲಿ ನಾನ್ ನಿಮ್ ಲೆಕ್ಚರರ್, ನೀವು ನನ್ನ ಸ್ಟೂಡೆಂಟ್ಸು ಅಷ್ಟೇಯಾ. ಅಲ್ಲೇನಾರೋ ನೀವು ನನ್ನ ಏಕವಚನದಿಂದ ಮಾತಾಡ್ಸೋದಾಗ್ಲಿ ಅಥವಾ ಹಗುರವಾಗಿ ಕಾಣೋದಾಗ್ಲಿ ಮಾಡಿದ್ರೆ ಕಷ್ಟಪಟ್ಟು ನಿಮ್ಗೆ ಎಲ್ಲಾ ಸೀಟ್ ಹಾಕಿ ಕೊಡ್ಸಿವ್ನಿ, ಅದ್ರ ಕಾಲ ಮುರಿದಾಕ್ಬಿಡ್ತೀನಿ ಅಷ್ಟೇಯಾ. ನೀನ್ ಹಿಂಗ್ ಮಾತಾಡ್ತಿರೋದು? ಇನ್ನೇ ನಮ್ಮ ಅಪ್ಪ ಮಾತಾಡನೆ. ನೋಡ್ರಜಾ, ಇದ್ರಾಗೆಲ್ಲ ನಾನು ಭಾರಿ ಸ್ಟ್ರಿಕ್ಟು. ಈಗ ಏನಪ್ಪ, ನಿನ್ ಕೂಟ ನಾವ್ ಕಾಲೇಜಿಗೆ ಬರಂಗಿಲ್ಲ ಅಲ್ಲುಜಾ.
ಏನೋ ಫಿಟ್ಟಿಂಗ್ ಐಡಿಯಾ ಮಾಡ್ತಾವನೆ. ಜೋ ನಮಗ್ ದಾರಿ ತೋರ್ಸೋದು ಯಾರ್ಜಾ ಬ್ರದರ್? ನಾಯ ಆದ್ರೆ ನಿಮ್ ಕೂಡ ಇದ್ಕೊಂಡಲ್ಲ. ನೀವು ಕಾಲೇಜ್ಗೆ ಹೆಂಗ್ ಹೋಗೋದು ಹೆಂಗ್ ಬರೋದು ನಾನು ಹೇಳ್ಕೊಟ್ಟೇನು. ಮುದೇವುಗಳ ಆಚೆ ಕಡೆ ಇದೇ ಹಳ್ಳಿ ಭಾಷೆ ಮಾತಾಡ್ಬಿಟ್ಟಿರ್ಯಾ, ಮಾನ್ ಹೊಂಟೋಯ್ತೆ. ನಾನೇನ್ ಬರನೆ. ಆಯ್ತು ಕಳ್ಸ್ಕಿಜ. ಏನಿ ನನ್ನ ಮಗ ಹಿಂಗಂತವನಲ್ಲ. ಗೋಪಾಲ ಇನ್ ಮೇಲೆ ಫಿಟ್ಟಿಂಗ್ ಇಟ್ಟಂಗೆ ಗೋವಿಂದ ಇನ್ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರೆ ನೀವು ಬರಲ್ಲ. ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾ ಆಟೋದಲ್ಲಿ ಹೋಗ್ತೀನಿ, ನೀವು ಬಸ್ಸಲ್ಲಿ ಬರ್ರಿ. ಯಾಕೆ ಅಳ್ತಾ ಇದೀಯೇ? ಸಿಟಿ ಬಂದ್ ಯಾವ ಪಾರ್ಟಿ ಬದಲಾಗಿದ್ಯೋ, ನಮ್ಮನ್ನೆಲ್ಲ ಬಿಟ್ಟು ಆಟೋ ಅಲ್ಲಿ ಹೋಯ್ತೀಯಾ? ಹಳ್ಳಿಯಲ್ಲಿದ್ದಾಗ ನಾವೆಲ್ಲ ಒಂದೇ ಚಮ್ ನೀರ್ ತಗೊಂಡು ಕೆರೆ ಚೆರೆಗೆ ಹೋಯ್ತಾ ಇದ್ರಿ. ಈಗ ನೋಡಿದ್ರೆ ಹಳ್ಳಿ ಭಾಷೆ ಮರ್ಬಿಡು ಅಂತೀಯಾ? ಜೋ ಅವನು ಲೆಕ್ಚರರ್ ಕಂಜ, ಸಿಟಿನಾಗೆ ಹೆಂಗಿರ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ ಕಂಜ. ನಿನಗ್ ಸುಮ್ಕೆ ಬಾಜಾ. ಜೋ ನಾವೀಗ ಎಲ್ಲಿ ಹೋಗ್ತಾ ಇದ್ದ ಜಾ? ದನ ಮೇಯ್ಸಕ್ಕೆ